ವೆಲ್ಕಮ್ ಟು ಅರುಣೋದಯ ಚಾನೆಲ್. ಎಸ್.ಎಲ್. ಭೈರಪ್ಪರವರ ನಿರಾಕರಣ ಕಾದಂಬರಿಯ ಎಪಿಸೋಡ್ 9ಕ್ಕೆ ಸ್ವಾಗತ. ಅವನು ಬಾಲ್ಕನಿಯಲ್ಲಿ ಮಲಗುತ್ತಿದ್ದ. ಅವಳು ಒಳಗೆ ಮಕ್ಕಳ ಜೊತೆ ಮಲಗುತ್ತಿದ್ದಳು. ಒಂದು ಸಲ ಇದ್ದಕ್ಕಿದ್ದ ಹಾಗೆ ಅವನೊಡನೆ ಮಾತನಾಡುವುದನ್ನು ನಿಲ್ಲಿಸಿದಳು. 2-3 ದಿನ ಅವನು ಅದನ್ನು ಗಮನಿಸಿರಲಿಲ್ಲ. ಒಂದು ದಿನ ಕೇಳಿದಾಗ ಅವಳು ಉತ್ತರ ಕೊಡಲಿಲ್ಲ, ಮಾತೂ ಆಡಲಿಲ್ಲ. ಬಲವಂತ ಮಾಡಿದ ಮೇಲೆ ಕಣ್ಣಿನಲ್ಲಿ ನೀರು ತುಂಬಿಕೊಂಡಳು. ಇನ್ನೂ ಬಲವಂತ ಮಾಡಿದ ಮೇಲೆ ಆಮೇಲೆ ಹೇಳ್ತೀನಿ ಅಂದಳು. ಮಕ್ಕಳೆಲ್ಲ ಮಲಗಿದ ಮೇಲೆ ಅವನು ಬಾಲ್ಕನಿಯಿಂದ ಒಳಗೆ ಬಂದು ಕೇಳಿದಾಗ ಹೇಳಿದಳು, ನಿಮ್ಮಿಷ್ಟ ಏನಿದೆಯೋ ನನಗೆ ಗೊತ್ತಿಲ್ಲ. ನಿಮಗೆ ಮಕ್ಕಳಿಗೆ ಅಡುಗೆ ಮಾಡಿಕೊಂಡು ಇರೋದು ನನಗೇನು ಕಷ್ಟವಲ್ಲ. ಆದರೆ ನನಗೂ ಮರ್ಯಾದೆ ಅನ್ನೋದು ಇರಬೇಡ್ವೇ? ಏನಾಗಿದೆ ಈಗ? ಈ ಬಿಲ್ಡಿಂಗ್ನಲ್ಲಿ ಎಷ್ಟು ಸಂಸಾರ ಇವೆ, ಅವರೆಲ್ಲ ಏನಂತ ತಿಳ್ಕೊತಾರೆ? 4-5 ದಿನದ ಹಿಂದೆ 2 ಹೆಂಗಸರು ಬಂದಿದ್ದರು. ನಿಮ್ಮ ಭಾವ ನಿನ್ನ ಮದುವೆ ಆಗಿದ್ದಾರಾ ಅಂತ ಕೇಳಿದರು. ಇನ್ನೂ ಇಲ್ಲ ಅಂದೆ. ಇನ್ನೆಷ್ಟು ದಿನ ಹೀಗೆ ಇರ್ತೀರಿ? ಅವರು ಬಾಲ್ಕನಿಯಲ್ಲಿ ಮಲಗೋದು ಬಿಲ್ಡಿಂಗ್ನಲ್ಲಿ ಎಲ್ಲರಿಗೂ ಗೊತ್ತು. ಎಷ್ಟೋ ಜನ ಬಾಲ್ಕನಿಯಿಂದ ಒಳಗೆ ಹೋಗಿ ಬರೋದು ಕಷ್ಟವೇ ಅಂತ ಮಾತಾಡ್ಕೋತಾರೆ. ಆಗೋದಾದರೆ ಆಗ್ಬಿಡಿ ಮದುವೆನ, ಯಾಕೆ ಹೀಗಿರಬೇಕು ಅಂದರು. ಇನ್ನು ಮದುವೆ ಬೇಡ ಅನ್ನೋ ನನ್ನ ನಿಶ್ಚಯ ನಿಮಗೆ ಗೊತ್ತಿಲ್ವಾ? ವೈದೇಹಿ ಮತ್ತೆ ಮಾತನಾಡಲಿಲ್ಲ. 1 ನಿಮಿಷದಲ್ಲಿ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಅವನು ಸಮಾಧಾನ ಮಾಡಲು ಹೋದ. ಅವಳೇ ಹೇಳಿದಳು, ನನ್ನ ಊರಿಗೆ ಕಳಿಸ್ಬಿಡಿ. ಹೊಲದಲ್ಲಿ ರಾಗಿ ಬರುತ್ತೆ, ಮುದುಕದ ಎಲೆ ಹಚ್ಚಿದ್ರೆ ಉಪ್ಪು ಮೆಣಸಿನಕಾಯಿ ಖರ್ಚು ಕಳೆಯುತ್ತೆ. ಸಿಟ್ಟಿನ ಮಾತಿಗೆ ಯಾಕೆ ಆಡ್ತೀಯ? ಸಿಟ್ಟಿಗಲ್ಲ, ಕೆಂಚಯ್ಯ ಎದುರಿಗೆ ನೀವೇನು ಹೇಳಿದ್ರಿ, ಬೊಂಬಾಯಲ್ಲಿ ಮದುವೆ ಆಗ್ತೀನಿ ಅಂತ. ನನಗೆ ಮದುವೆ ಏನು ಬೇಡ. ಇಷ್ಟು ವರ್ಷ ಮರ್ಯಾದೆಯಿಂದಿದ್ದೇನೆ. ಇನ್ನೂ 20 ವರ್ಷವಾದರೂ ಇನ್ನೊಬ್ಬರ ಬೆಟ್ಟು ತೋರಿಸಿದ ಹಾಗೆ ಇರಬೇಕು ಅನ್ನೋ ಆಸೆ. ಮತ್ತೆ ಅವಳು ಮಾತನಾಡಲಿಲ್ಲ. ಅವನೇ ಏನೇನೋ ಸಮಾಧಾನ ಮಾಡಿದ. ಆದರೆ ತನ್ನ ಸಮಾಧಾನದಲ್ಲಿ ಯಾವ ಕ್ರಿಯಾತ್ಮಕ ಅರ್ಥವೂ ಇಲ್ಲವೆಂಬುದು ಅವನಿಗೂ ಗೊತ್ತಿತ್ತು. ಹೊರಗೆ ಬಂದು ಬಾಲ್ಕನಿಯಲ್ಲಿ ಮಲಗಿದ. 2 ದಿನ ಅದೇ ಯೋಚನೆ ಇತ್ತು. ವೈದೇಹಿಯನ್ನು ಊರಿಗೆ ಕಳಿಸಲಿ ಬಿಡಲೇ ಅಥವಾ ಬೇರೆ ಗಂಡು ಹುಡುಕಲೇ? ಮಕ್ಕಳ ಗತಿ ಏನು? ಈಗಾಗಲೇ ತಾನು ಅವಳ ಮೇಲೆ ಅವಲಂಬಿತನಾಗಿದ್ದೇನೆ. ಇದೊಂದು ರೀತಿಯ ಅಂಟು. 4 ಜನರೆದುರಿಗೆ ಆ ಅಂಟನ್ನು ಘೋಷಿಸಬೇಕು ಅಷ್ಟೇ. ಅದಕ್ಕೆ ಮದುವೆ ಎಂದು ಹೆಸರು. ಮದುವೆಯಾದರೆ ಅವಳಲ್ಲಿಯೂ ಮಕ್ಕಳಾಗುತ್ತವೆ. ತನಗೆ ಮಕ್ಕಳು ಬೇಡ ಅಂದರೆ ಅವಳು ಸುಮ್ಮನಿರ್ತಾಳೆಯೇ? ಅವಳಿಗೆ ಬೇಡವೇ ಎಂಬುದೂ ಕೂಡ ನನಗೆ ಗೊತ್ತಿಲ್ಲ. ಮಕ್ಕಳು ಬೇಡ ಅನ್ನದ ಹೆಂಗಸು ಯಾರಿಲ್ಲ ಎಂದು ಲಲಿತಾ ಹೇಳ್ತಿರ್ತಾಳೆ. ವೈದೇಹಿ ಅವಳ ತಂಗಿ. ಆಗಿಲ್ಲವಾದರೂ ಮದುವೆಯಾದ ಗಂಡನಿಂದ ದೈಹಿಕ ತೃಪ್ತಿಯನ್ನು ಯಾವ ಹೆಂಡತಿಯನ್ನಾದರೂ ಅಪೇಕ್ಷಿಸುತ್ತಾರೆ. ಆದರೆ ಪರಿಹಾರವೇನು? ಯೋಚಿಸಿ ಒಂದು ಸಂಗತಿಯನ್ನು ಹೊಸದಾಗಿ ಕಂಡುಹಿಡಿಯುವುದವನಂತೆ ಭಾವಿಸಿದ. ಬಂಧನಕ್ಕೆ ಮಿತಿ ಎಂಬುದು ಸುಳ್ಳು. ಅಂಟಿದರೆ ಪೂರ್ತಿಯಾಗಿ ಅಂಟಿದ್ದರೆ ಬಿಡಬೇಕು. ಸ್ಪರ್ಶಕ್ಕೆ ಸಿಕ್ಕದಷ್ಟು ದೂರವೇ ಇರಬೇಕು. ಇದಕ್ಕೆ ಮಧ್ಯಮ ಸ್ಥಿತಿ ಇಲ್ಲ. ಈಗಾಗಲೇ ವೈದೇಹಿಯೊಡನೆ ತನ್ನ ಬಂಧನ ಸೆಳೆದು ಬಿಡುತ್ತಿದೆ. ಮದುವೆ ಆಗುವುದೊಂದೇ ಮಾರ್ಗ ಎಂದು ತಿಳ್ಕೊಂಡು ಮದುವೆಯಾದ. ಹೀಗೆ ಬಂಧನಕ್ಕೆ ಮಧ್ಯಮ ಮಾರ್ಗವಿಲ್ಲೆಂಬುದು ವಿಚಾರವು ಸುಪ್ತ ಪ್ರಜ್ಞೆಯಲ್ಲಿ ಕುಳಿತು ಇದುವರೆಗೂ ಅವನ ತೀರ್ಮಾನವನ್ನು ರೂಪಿಸಿರಬಹುದು. ಈಗ ಅದು ಸ್ಪಷ್ಟವಾಗಿ ಪ್ರಜ್ಞೆಯೇ ಮಟ್ಟಕ್ಕೆ ಉಕ್ಕಿ ನಿಂತಿತ್ತು. ಮಕ್ಕಳನ್ನು ದತ್ತು ಕೊಟ್ಟಾಯಿತು. ಇನ್ಯಾವ ತಾಪತ್ರಯ ಇಲ್ಲ. ಹಾಗಾಗಿ ಈ ಮನೆ, ಈ ಊರು, ಈ ಜನ ಎಲ್ಲವನ್ನೂ ಬಿಟ್ಟು ದೂರದ ಊರಿಗೆ ಪ್ರಯಾಣ ನಡೆಸಿಬಿಡಬೇಕು. ಯಾರಿಗೂ ಹೇಳುವ ಅವಶ್ಯಕತೆ ಇರಲಿಲ್ಲ. ಆದರೆ ಕೊನೆಗೆ ಶೆಣೈ ತನ್ನ ಕಷ್ಟಕ್ಕೆ ಆಗಿರೋನೆಂದು ತಿಳಿದು ಅವನಿಗೊಂದು ಮಾತು ತಿಳಿಸುವುದೆಂದು ಹೇಳಿದ. ಇವನ ಸ್ವಭಾವ ಕಂಡಿದ್ದ ಶೆಣೈ ಜೀವನದಲ್ಲಿ ಸಾಕಷ್ಟು ಅನುಭವವಿದ್ದು ಸಾಕಷ್ಟು ನೋಡಿದ್ದ ಮನುಷ್ಯ ಆತ. ಹಾಗೆಯೇ ಮಾಡು ಅಂತ ಹೇಳಿ ಫೋನಿಟ್ಟ. ಹರಿದ್ವಾರದಲ್ಲಿ ಒಬ್ಬ ಗುರು ದೊರೆತರು. ತನ್ನ ಬಟ್ಟೆಗಳನ್ನು ವಿಸರ್ಜಿಸಿ ಕಾವ್ಯ ಸ್ವೀಕರಿಸಿದ. ಗುರುಗಳು 15 ದಿನದಲ್ಲಿ ಋಷಿಕೇಶಕ್ಕೆ ಹೋದರು. ಇವನು ಅವನನ್ನು ಅನುಸರಿಸಿದ. ಹರಿದ್ವಾರ, ಋಷಿಕೇಶಗಳ ತುಂಬ ಸಾಧು ಸಜ್ಜನರು. ತನ್ನ ಗುರುಗಳಲ್ಲಿ ಮಾತ್ರ ಅವನಿಗೆ ವಿಶ್ವಾಸವಿತ್ತು. ಕೆಲವು ದಿನಗಳ ನಂತರ ಅವರು ಹೇಳಿದರು, ಒಂದು ಜಾಗದಲ್ಲಿ ನೆಲೆಸಿ ತಪಸ್ಸು ಶುರು ಮಾಡಿದ ಮೊದಲು ನೀನು ಮೇಲೆ ಹೋಗಿ ಸಂಚಾರ ಮಾಡ್ಕೊಂಡು ಬಾ. ಮೇಲೆ ಎಲ್ಲ ಚೆನ್ನಾಗಿ ತಿರುಗಾಡಿಕೊಂಡು ಬಾ. ಅಲ್ಲಿ ಹಿಮ, ಚಳಿ, ಇದ್ದರೂ ಕೂಡ ನೀನು ಕೆಳಗೆ ಇಳಿಯಬಾರದು. ಎಲ್ಲವನ್ನೂ ಸುತ್ತಿಕೊಂಡು ಚೆನ್ನಾಗಿ ಪ್ರಯಾಣಿಸಿ ಬರಬೇಕು. ನಡುವೆ ಏನಾದರೂ ಅನುಮಾನ ಬಂದರೆ ಹೇಗೆ ಬಗೆಹರಿಸಿಕೊಳ್ಳಿ ಅಂತ ಕೇಳಿದ. ಯಾರನ್ನಾದರೂ ಕೇಳಬಹುದು. ಅವರು ದಾರಿ ಕಂಡವರಾಗಿರಬೇಕು. ಇವನಾದರೂ ಮೇಲೆ ಹೋಗಿ ಕಂಡಿರುವವನೇ ಅಥವಾ ದೋಖ ಮಾಡುವ ಮನುಷ್ಯನೇ ಎಂದು ಒಂದು ಕ್ಷಣ ಯೋಚಿಸಿದ. ಮತ್ತೆ ತಮ್ಮ ಪಾದದರ್ಶನ ಯಾವಾಗ ಮಾಡಲಿ ಅಂತ ಕೇಳಿದ. ಇನ್ನು 3 ವರ್ಷ ಆದಮೇಲೆ ಇಲ್ಲೇ ಸಂಚರಿಸುತ್ತಿರಬೇಕು. ಧ್ಯಾನದ ಮಂತ್ರ, ಕ್ರಮ, ಆಸನ, ಪ್ರಾಣಾಯಾಮ ಹೇಳಿಕೊಟ್ಟಿದ್ದೇನೆ. ಇಷ್ಟರಲ್ಲಿ ಸ್ವಲ್ಪ ಅಭ್ಯಾಸವೂ ಆಗಿದೆ. ಮತ್ತೆ ಋಷಿಕೇಶಕ್ಕೆ ಬಾ. 3 ವರ್ಷದ ನಾನು ಇಲ್ಲಿರೋದಿಲ್ಲ. ಅನಂತರ ಇಲ್ಲಿಗೆ ಬರ್ತೀನಿ. ನನ್ನನ್ನು ಕಾಣು. ಈ 3 ವರ್ಷ ತಾವು ಎಲ್ಲಿ ಇರ್ತೀರಿ ನಿಶ್ಚಯ ಗೊತ್ತಿಲ್ಲ.
ನಾನು ಮೇಲೆ ಎಲ್ಲಾದರೂ ಹೋಗಬಹುದು. ಹಾಗಾದರೆ ನಾನು ನಿನ್ನ ಜೊತೆಯೇ ಬರ್ತೀನಿ. ನಿನ್ನ ದಾರಿಯನ್ನು ನೀನು ಹುಡುಕೋಬೇಕು. ನನಗೆ ಕೆಲವು ಭಾಗ ಗೊತ್ತಿದೆ, ಗೊತ್ತಿಲ್ಲದನ್ನು ಹುಡುಕೋತೀನಿ. ಒಂದು ನಿಮಿಷ ನಂತರ ಹೇಳಿದರು, ಇದೊಂದೇ ಕಾರಣವಲ್ಲ, ಜೊತೆಯಲ್ಲಿದ್ದರೆ ನೀನು ನನ್ನ ಸೇವೆ ಮಾಡ್ತಾ ಇರ್ತೀಯ. ನನಗೆ ಅದಿಷ್ಟವಿಲ್ಲ. ನಿನಗೆ ನನ್ನ ಜೊತೆಯ ಬಂಧನ ಬೆಳೆಯುತ್ತೆ, ಅದು ಕೂಡದು. ಒಂದು ವಿಷಯ ಜ್ಞಾಪಕದಲ್ಲಿಟ್ಕೋ, ದಾರಿಯಲ್ಲಿ ಎಷ್ಟು ಸಾಧು ಸಂತರು ಸಾಧಕರು ಸಿಗ್ತಾರೆ, ಅವರ ಜೊತೆ ಕೂಡ ಸ್ನೇಹ ಬೆಳೆಸಬೇಡ, ಬಂಧನವಾಗುತ್ತೆ. ಗುರುವಿನ ಮೇಲೆ ಇಡುವ ಭಕ್ತಿ ಸಹ ಬಂಧನವಾಗದು, ರೀತಿ ನೋಡ್ಕೊಳ್ಬೇಕು. ಆಯಿತು, ಈಗ ಹೊರಡು. ಅವರಿಗೆ ನಮಸ್ಕರಿಸಿ ಹಿಂತಿರುಗಿ ನೋಡದೆ ಅವನು ದಾರಿಯಲ್ಲಿ ಹೆಜ್ಜೆ ಹಾಕಿದ. ಹೀಗೆ 3 ವರ್ಷ ಅವನು ಸನ್ಯಾಸತ್ವ ಸ್ವೀಕರಿಸಿ ಎಲ್ಲೆಲ್ಲೋ ತಿರುಗಿದ. ಆದರೂ ಅವನಿಗೆ ತನಗೆ ಬೇಕಾದ ಏಕಾಂತ, ತನಗೆ ಬೇಕಾದ ಪ್ರತೀತಿ ಯಾವುದೂ ಸಿಗಲಿಲ್ಲ. ಕೊನೆಗೆ ಅವನಿಗೆ ದಿನಾಗಲೂ ಮಕ್ಕಳ ಯೋಚನೆ ಕಾಡುತ್ತಿತ್ತು. ಸತ್ತವರು ಸತ್ತರು, ಬದುಕಿರುವ ಮಕ್ಕಳು ತನ್ನ ಪಾಲಿಗೆ ಸತ್ತರಲ್ಲ, ತಾನೇ ತನ್ನ ಪಾಲಿಗೆ ಅವರನ್ನೆಲ್ಲ ಸಾಯಿಸಿದನಲ್ಲ. ಪರಿಸ್ಥಿತಿಯೇ ಆಗಿತ್ತು. ತಾನು ಮಾಡಬಹುದಾದರೂ ಏನು ಎಂದು ಸಂತೈಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಅಸ್ಪಷ್ಟ ದೋಷ ಪ್ರಜ್ಞೆಯೊಂದು ಆಯಾತನೆ ಕೊಡುತ್ತಲೇ ಇತ್ತು. ಮಕ್ಕಳನ್ನು ದತ್ತು ಕೊಡುವ ತನ್ನ ನಿಶ್ಚಯದಲ್ಲಿ ಒಂಟಿಯಾಗುವ ಸುಪ್ತ ಆಕೆಯು ಪಾತ್ರವೂ ಇತ್ತು. ಅನಂತರ ತಾನು ಒಂಟಿಯಾಗಿಯೇ ಆಯಿತು. ಆಗಿ ಸಾಧಿಸಿದ್ದೇನು? ಈ ಉದ್ದೇಶಹೀನ ಶಕ್ತಿಹೀನ ಜೀವನ. 1 ವಾರ ಕಳೆದಿತ್ತು. ಒಂದು ಮಧ್ಯಾಹ್ನ ವಿಪರೀತ ತಲೆನೋವಾಗುತ್ತಿತ್ತು. ನದಿಯ ದಡಕ್ಕೆ ಹೋಗಿ ಶಾರೆಯಲ್ಲಿ ನೀರು ಎತ್ತಿ ನೆತ್ತಿಗೆ ತಟ್ಟುಕೊಳ್ಳುತ್ತಾ ಕುಳಿತ. ತಲೆನೋವು ಕಡಿಮೆ ಆಯಿತೇನೋ ಅಥವಾ ಚಿತ್ತವು ಅನ್ಯ ವಿಷಯವಾಯಿತೇನೋ. ಸ್ವಲ್ಪ ಹೊತ್ತು ಹಾಗೆಯೇ ಕುಳಿತಿದ್ದ. ಮನಸ್ಸು ತಿಳಿಯಾದಾಗ ಅವನು ಪ್ರತಿಬಿಂಬವು ಸ್ನಾನಘಟ್ಟದ ದಡದ ನೀರಿನಲ್ಲಿ ಕಾಣುತ್ತಿತ್ತು. ಮಧ್ಯಾಹ್ನವಾಗಿದ್ದರಿಂದ ದಡದಲ್ಲಿ ಮತ್ತೆ ಯಾರೂ ಇರಲಿಲ್ಲ. ನೀರಿನಲ್ಲಿ ಕಾಣುತ್ತಿದ್ದ ತನ್ನ ಬಿಂಬವನ್ನು ನೋಡುತ್ತಾ ಕುಳಿತುಕೊಂಡ. ಏನೋ ಒಂದು ರೀತಿಯ ರಹಸ್ಯಮಯ ಆಕರ್ಷಣೆ ಎನಿಸಿತು. ತಲೆಮುಖಗಳ ಮೇಲೆ ಕೆದರಿ ಅಸ್ವಸ್ಥವಾದ ಜೂಟಾಜೂಟಿಗಳಿಗಿಂತ ಮೈಕೈ ಮುಖಗಳು ಹೆಚ್ಚು ಸ್ಪಷ್ಟವಾಗಿ ಎದ್ದು ಕಾಣುತ್ತಿದ್ದವು. ಅದನ್ನೇ ನೋಡುತ್ತಾ ಎಷ್ಟೋ ಹೊತ್ತು ಕುಳಿತುಬಿಟ್ಟ. ಇದಕ್ಕಿದ್ದ ಹಾಗೆಯೇ ತಾಯಿಯ ನೆನಪಾಯಿತು. ಉಳಿದ ಯಾವ ವಿವರವೂ ಇಲ್ಲ. ಅವಳು ಬದುಕಿದ್ದಾಗ ನದಿಯ ದಡದಲ್ಲಿ ನಿಂತು ಬಟ್ಟೆ ಒಗೆಯುತ್ತಿದ್ದುದು, ತಾನು ಹತ್ತಿರವೇ ಆಟವಾಡುತ್ತಿದ್ದುದು, ಅದೇ ನೆನಪು ಆಳದಿಂದ ಮೇಲೆದ್ದು ಬಂದು ಮನಸ್ಸು ತುಂಬಿಕೊಂಡಿತ್ತು. ಇದಕ್ಕಿದ್ದ ಹಾಗೆಯೇ ಈ ದಿನ ಹೀಗೇಕೆ ಆಗುತ್ತಿದೆ ಎಂದು ತನ್ನಲ್ಲಿಯೇ ತಾನು ಕೇಳಿಕೊಂಡ. ಉತ್ತರ ಒಳೆಯಲಿಲ್ಲ. ಅಷ್ಟರಲ್ಲಿ ಯಾರೋ 4 ಮಾರು ಹತ್ತಿರವೇ ಬಟ್ಟೆ ಒಗೆಯಲು ಪ್ರಾರಂಭಿಸಿದರು. ನೀರು ಕಲಕಿ ಅವನ ಬಿಂಬವು ಕಲಸಿ ಹೋಯಿತು. ಕತ್ತು ತಿರುಗಿಸಿ ನೋಡಿದ. ಹೆಂಗಸೊಬ್ಬಳು ಬಲಗಾಲನ್ನು ನೀರಿನಲ್ಲಿ ಮುಳುಗಿಸಿ ಎಡಗಾಲನ್ನು ಮೇಲೆ ನಿಟ್ಟಿಕೊಂಡು ಸೀರೆ ಒಗೆಯುತ್ತಿದ್ದಳು. ಇನ್ನೂ ಅಲ್ಲಿ ಕೂರುವ ಮನಸ್ಸಾಗಲಿಲ್ಲ. ಎದ್ದು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಬಂದ. ಧರ್ಮಶಾಲೆಗೆ ಬಂದು ಮಲಗಬೇಕೆನಿಸಿತು. ಆದರೆ ಅರ್ಧ ದಾರಿ ಬಂದ ನಂತರ ನೆನಪಾಯಿತು. ನದಿಯಲ್ಲಿ ಬಟ್ಟೆ ಒಗೆಯುತ್ತಿರುವ ಆ ಹೆಂಗಸು ತಾನು ಎಲ್ಲಿಯೋ ನೋಡಿದ್ದೇನೆ, ಎಲ್ಲಿಂಬ ಸ್ಪಷ್ಟ ಗುರುತಿಲ್ಲ. ಅವಳು ಯಾರು? ಕುತೂಹಲವನ್ನು ತಡೆಯಲಾಗಲಿಲ್ಲ. ಹಿಂತಿರುಗಿ ಸ್ನಾನಘಟ್ಟಕ್ಕೆ ಬಂದ. ಆದರೆ ಅಷ್ಟರಲ್ಲಿ ಅವಳು ಹೊರಟು ಹೋಗಿದ್ದಳು. ಯಾರೋ ಎಂತೋ ದಿನವೂ ಆ ಕಡೆ ಬಂದ ತನಗೆ ಭಿಕ್ಷೆ ಹಾಕುತ್ತಿರಬಹುದು ಎಂದುಕೊಂಡ. ಆ ದಿನ ರಾತ್ರಿ ಲಲಿತೆ ನೆನಪಾಯಿತು. ಮದುವೆಯಾಗಿ 7-8 ತಿಂಗಳಾಗಿದ್ದರೂ ಇರಬಹುದು. ಅವಳು ಬಸುರಿ. ತನಗೆ ಹೀಗೆ ತಲೆನೋವು ಬಂದಿತ್ತು. ಮನೆಗೆ ಬಂದ ಮೇಲೆ ಹೇಳಿದ ತಕ್ಷಣ ಉಷ್ಣಕ್ಕೆ ಬಂದಿದೆ, ಹಣೆಗೆ ತುಪ್ಪ ಹಾಕ್ತೀನಿ ಎಂದು ಕರೆದು ತಲೆಯನ್ನು ತನ್ನ ತೊಡೆಗಳ ಮೇಲೆ ಇರಿಸಿಕೊಂಡು ನೋವು ಇಳಿಯುವ ತನಕ ತಿಕ್ಕಿದಳು. ಈಗ ವಾಸಿ ಎಂದು ತಾನು ಹೇಳಿದ ಮೇಲೇನೆ ನರ ಒಡೆಯುತ್ತಿದ್ದ ತಲೆಯ ಪಾರ್ಶ್ವದ ಮೇಲೆ ತನ್ನ ಬಲತೋಳು ಇರುವಂತೆ ತಬ್ಬಿಕೊಂಡು ಹಾಗೆ ಎಷ್ಟೋ ಹೊತ್ತು ಕೂತಿದ್ದಳು. ಹೊಟ್ಟೆಯಲ್ಲಿದ್ದ ಮಗುವಿನ 5 ತಿಂಗಳಾಗಿತ್ತು. 3-4 ಹಗಲು ರಾತ್ರಿ ಲಲಿತಾಳ ನೆನಪೇ ಬಿಡಲಿಲ್ಲ. ಸದಾ ಅವಳದೇ ಮುಖ ಅವನಿಗೆ ಕಾಣಿಸುತ್ತಿತ್ತು, ನೀರಿನೊಳಗೆ ಎದ್ದು ಕಾಣುವ ಬಿಂಬದಂತೆ. ಅವಳಿಗೆ ಗಂಡನೆಂದರೆ ಒಂದು ತರಹದ ಶಿಶುವಾತ್ಸಲ್ಯ, ಜೊತೆಗೆ ದೇವರ ಬಗೆಗೆ ಇರುವಂತಹ ಭಕ್ತಿ. ಮಗುವನ್ನು ಲಾಲಿಸುವಂತೆ ತೊಡೆಯ ಮೇಲೆ ಮಲಗಿಸಿಕೊಂಡು ತಬ್ಬಿಕೊಳ್ಳುತ್ತಿದ್ದಳು. ಹಬ್ಬಾರಿನಲ್ಲಿ ದೇವರ ಪಟಕ್ಕೆ ಪೂಜೆ ಮಾಡಿದ ನಂತರ ತನ್ನ 2 ಕಾಲುಗಳನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಿದ್ದಳು. ಹಾಗೆ ತನ್ನ ಕಾಲು ಮುಟ್ಟಿ ನಮಸ್ಕರಿಸುವ ಹೆಂಗಸು ಅವಳೊಬ್ಬಳೇ. ಆದರೆ ಮರುದಿನ ನೆನಪಾಯಿತು. ಬನಿ ಮಹಾರಾಜರ ಕರೆದುಕೊಂಡು ಹೋಗಿದ್ದ ಮನೆಯ ಆವೇಶ ಇವನ ಕಾಲುಗಳನ್ನು ಬೆಚ್ಚಗೆ ಮುಟ್ಟಿ ಮಾತನಾಡುತ್ತಿದ್ದಳು. ಅವಳ ಮಾತು ಮುಖದಲ್ಲಿ ಒಂದು ರೀತಿಯ ಭಕ್ತಿಭಾವತೆ ಇತ್ತೆಂದು. ಮತ್ತೆ ಒಂದು ದಿನ ಲಲಿತಾಳ ನೆನಪು ಕಾಡುತ್ತಿತ್ತು. ಆ ಮಧ್ಯಾಹ್ನ ಊಟ ಮಾಡಿ ಧರ್ಮಶಾಲೆ ಅಂಗಳದಲ್ಲಿ ಮಲಗಿದ್ದ. ಚೆನ್ನಾಗಿ ನಿದ್ರೆ ಬಂತು. 3 ಗಂಟೆ ಹೊತ್ತಿಗೆ ಎಚ್ಚರವಾದಾಗ ಬರೇ ಆ ವೇಶ್ಯೆಯ ನೆನಪೇ ಬರುತ್ತಿತ್ತು. ಅವಳು ಹೆಸರನ್ನು ಬನ್ನಿ ಮಹಾರಾಜ್ ಅದೇನೋ ಕೂಗಿದರು, ಸರಿಯಾಗಿ ನೆನಪಿಗೆ ಬರ್ತಾ ಇರಲಿಲ್ಲ. ಲಲಿತಾ ಎಂದೇ ಇರಬಹುದು. ನಾನು ನೆಲದ ಕಂಬಳಿಯ ಮೇಲೆ ಕೂತಿದ್ದಾನೆ. ಅವಳು ತನ್ನ 2 ಕಾಲುಗಳನ್ನು ಭಕ್ತಿಯಿಂದ ಮುಟ್ಟಿ ನಮಸ್ಕರಿಸುತ್ತಿದ್ದಾಳೆ. ಅವಳ ಮುಖವು ಸ್ಪಷ್ಟವಾಗಿ ಜ್ಞಾಪಕ ಬರಲಿಲ್ಲ. ಇದಕ್ಕದೇ ಹಾಗೆಯೇ ಅನಿಸಿತು. ಆ ದಿನ ನದಿಯ
ದಡದಲ್ಲಿ ಬಟ್ಟೆ ಒಗಿತಿದ್ದಳು ಅವಳೇ. 3 ದಿನ ಕಳೆಯಿತು. ಹೋಗಿ ಅವಳನ್ನು ನೋಡಬೇಕೆಂಬ ಆಲೋಚನೆ ಒಳೆಯಿತು. ತಾನು ವೇಶ್ಯೆ ಮನೆಗೆ ಹೋಗಲು ಕಲ್ಪನೆಯಿಂದಲೂ ಮನಸ್ಸು ಹೇಸಿತು. ತನ್ನ ಮೇಲೆ ತನಗೆ ಕೋಪ ಬಂದಿತು. ಒಂದು ಸಲ ಕೆನ್ನೆಗೆ ಹೊಡೆದುಕೊಳ್ಳಬೇಕೆನಿಸಿತು. ಆ ಯೋಚನೆಯನ್ನು ಮರೆಯಲಾರೆಂದು ಮಧ್ಯಾಹ್ನ ಊಟವಾದ ಮೇಲೆಯೇ ಹೋಗಿ ಭಿಕ್ಷದ ಸಾಲಿನಲ್ಲಿ ಕೂರಲು ಶುರು ಮಾಡಿದ. ಮೊದಲು ದಿನ ಕಳೆಯಿತು. ಆದರೆ 2ನೇ ದಿನ ಅದೇ ಯೋಚನೆ ಬಂತು. ನಾನು ಹೋಗಬಯಸುವುದು ಅವಳನ್ನು ನೋಡಲು ಮಾತ್ರ, ಅವಳ ಸಂಘವನ್ನು ಬಯಸುವುದಿಲ್ಲ. ಹಿಂದೆ ಎಂದೋ ಬೇರೊಬ್ಬ ಹೆಂಗಸನ್ನು ಸಂಘದ ದೃಷ್ಟಿಯಿಂದ ಕತ್ತೆತ್ತಿ ನೋಡಿದ ತಾನು ಈಗ ಈ ವಯಸ್ಸಿನಲ್ಲಿಲ್ಲ. ಇಷ್ಟೆಲ್ಲ ಅನುಭವವಾದ ನಂತರವೂ ಉಳಿದ ಸಾಮಾನ್ಯರಂತೆ ವೇಶ್ಯೆ ಮನೆಗೆ ಹೋಗಿ ಕೂಡುವುದು ಅಸಾಧ್ಯದ ಸಂಗತಿ ಎಂದು ತನ್ನ ಮನಸ್ಸಿಗೆ ಹೇಳಿಕೊಂಡ. 2ನೇ ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಒಬ್ಬನೇ ಧಾಲ್ ಮಂಡಿಯ ಕಡೆಗೆ ಹೊರಟ. ಮೊದಲು ಗಲ್ಲಿ ತಿಳಿಯಲಿಲ್ಲ. ಸುತ್ತಿ ಸಾಕಾದ ಆ ಮನೆ ಸಿಕ್ಕಿತು. ಮೆಟ್ಟಲುಗಳನ್ನು ಹತ್ತಿ ಮೇಲೆ ಹೋಗುವಾಗ ಕೈಕಾಲು ನಡುಗುತ್ತಿತ್ತು. ಹಣೆ ಬೆವರುತ್ತಿತ್ತು. ಹೊರಗಿನ ಬಿಸಿಲು ಪ್ರಚಂಡವಾಗಿತ್ತು. ಬನ್ನಿ ಮಹಾರಾಜರೊಡನೆ ಒಳಹೊಕ್ಕಿದ್ದ ಕೋಣೆಯ ಬಾಗಿಲಲ್ಲಿ ನಿಂತ. ಅದೇ ಕೋಣೆಯಲ್ಲಿ ಹಾಸಿದ ಹಳೆ ಕಂಬಳೆಯ ಮೇಲೆ ತೋಳಿಗೆ ತಲೆ ಕೊಟ್ಟು ಅವಳು ನಿದ್ರಿಸುತ್ತಿದ್ದಳು. ಅವಳ ಮುಖ ಕುತ್ತಿಗಳೆಲ್ಲ ಬೆವೆತು ಜಿನುಗುತ್ತಿದ್ದವು. ಕಾಶಿಯದು ಕೆಟ್ಟ ಶಕೆ, ಮುಂಬೈದು ಹಾಗೆಯೇ. ಲಲಿತೆ ಮಧ್ಯಾಹ್ನದ ಹೊತ್ತು ಹೀಗೆ ಮಲಗುತ್ತಿದ್ದಳು. ಬನ್ನಿಕೊಪ್ಪಲಿನಿಂದ ಮುಂಬೈಗೆ ಬಂದ ಹೊಸದರಲ್ಲಿ ಅವಳ ಮೈ ಸಹ ಹೀಗೆ ಬೆವರುತ್ತಿತ್ತು. ಇವಳಿಗೆ ಎಚ್ಚರವಾಗಿರಲಿಲ್ಲ. ಎಬ್ಬಿಸಬಾರದು. ತಾನು ವಾಪಸ್ಸು ಹೋಗಬೇಕೆಂದು ಯೋಚಿಸಿ ಅವನು ಹಿಂತಿರುಗಿದ. ಆದರೆ ಅಟ್ಟದ ಮೇಲೆ ಇಟ್ಟ ಹೆಜ್ಜೆಸಪ್ಪಳ ಕೇಳಿಸಿತು. ಅವಳಿಗೆ ಎಚ್ಚರಿಕವಾಯಿತು. ತಕ್ಷಣ ಎದ್ದು ಕೂತಳು. ಕೆಳಗೆ ಹೋಗುತ್ತಿರುವವರು ಯಾರೋ ಅತಿಥಿಗಳೆಂದು ತಕ್ಷಣ ಅರಿವಾಗಿ ಎದ್ದು ಬಂದು ವಿನಯದಿಂದ ಕೇಳಿದಳು, ಮಹಾರಾಜ್ ದಾಸಿಯ ಮನೆಗೆ ಬಂದು ಹಾಗೆಯೇ ವಾಪಸ್ ಹೋಗ್ತಿದ್ದಿರಲ್ಲ, ಕೂಗಬಾರದಿದ್ದೇಕೆ? ಅವನು ಸುಮ್ಮನೆ ನಿಂತ. ಅವಳಿಗೆ ಅವನ ಗುರುತು ಸಿಕ್ಕಿತು. ಮೇಲೆ ಬನ್ನಿ ಎಂದು ಕೈ ಹಿಡಿದು ಕರೆದೊಯ್ದಳು. ಅವನಿಗೆ ಸಂಕೋಚವಾದದ್ದು ಮಾತ್ರವಲ್ಲ, ಕೈಕಾಲು ಮತ್ತೆ ನಡುಗಲು ಪ್ರಾರಂಭಿಸಿದವು. ಅವಳೇ ಕೈ ಹಿಡಿದು ಕಂಬಳಿಯ ಮೇಲೆ ಕೂರಿಸಿದರು. ಕಂಪನ ನಿಲ್ಲಲಿಲ್ಲ. ಬಂದು ಎಷ್ಟೊತ್ತಾಯಿತು ಎಂದು ಅವಳು ಕೇಳಿದ್ದಕ್ಕೆ ಉತ್ತರ ಹೇಳಲು ಬಯಸಲಿಲ್ಲ. ಮತ್ತೆ ಯಾರಾದರೂ ಕಂಡರು ಅನ್ನೋ ಅಂಜಿಕೆ. ಏನು ಹೆದರಬೇಡಿ, ಲಲ್ಲು ಮನೆಯಲ್ಲಿ ಯಾರ ಗೌರವಕ್ಕೂ ನುಕ್ಸಾನ್ ಆಗೋಲ್ಲ. ನೀವು ಅಂದರೆ ದೇವರಿದ್ದ ಹಾಗೆ. ಈ ಕೋಣೆ ಬೇಡಿ, ಅಲ್ಲಿಗೆ ಬನ್ನಿ, ಅಲ್ಲಿ ಯಾರೂ ಬರೋಲ್ಲ ಎಂದು ಅವಳೇ ಮೇಲೆ ಎದ್ದು ಅವನ ಕೈ ಹಿಡಿದುಕೊಂಡು ಎಬ್ಬಿಸಿದಳು. ಮಂತ್ರಮುಗ್ಧನಂತೆ ಅವನು ಅವಳೊಡನೆ ಹಿಂದೆ ಹೋದ. ಪಕ್ಕದಲ್ಲಿದ್ದ ಇನ್ನೊಂದು ಕೋಣೆಗೆ ಕರೆದೊಯ್ದಳು. ಚಾಪೆಯ ಮೇಲೆ ಹಾಸಿದ ಚತುರಿನ ಧೂಳು ಕೊಡವಿ ಅವರನ್ನು ಕುಳ್ಳರಿಸಿ ಕೈಗೆ ಒಂದು ಬೀಸಣಿಕೆ ತೆಗೆದುಕೊಂಡು ಬೆವತಿದ್ದ ಅವನ ಎದೆ ಮುಖಗಳಿಗೆ ಜೋರಾಗಿ ಗಾಳಿ ಬೀಸುತ್ತಿದ್ದಳು. ಕೆಟ್ಟ ಶಕೆ, ಬಿಸಿಲಲ್ಲಿ ಬಂದಿದ್ದೀರಾ? ದಾಸಿಯ ಮೇಲೆ ದಯೆ ಬಂದಿದೆ. ಅವನು ಸುಮ್ಮನೆ ಕುಳಿತಿದ್ದ. 2 ನಿಮಿಷ ಗಾಳಿ ಹಾಕಿದ ಮೇಲೆ, ಮಹಾರಾಜ್ ನಿಮ್ಮ ಬೆವರು ಆರೋದಿಲ್ಲ, ನನ್ನ ಸೆರಗಿನಲ್ಲಿ ಒರೆಸ್ತೀನಿ ಎಂದು ತಾನು ಹುಟ್ಟಿದ ಸೀರೆಯ ಸೆರಗಿನಿಂದ ಅವನ ಎದೆ ಮುಖಗಳನ್ನು ಒತ್ತಿ ಒರೆಸಿದಳು. ಅವನು ಮೂಕರಂತೆ ಕುಳಿತಿದ್ದ. ಮುಂದೆ ಹೇಗೆ ಮಾತನಾಡಿಸಬೇಕೆಂದು ತೋಚದೆ ಅವಳೇ, ದಣಿವೇರಿದಿರಿ ಅಂತ ಕಾಣಿಸಿದೆ, ಬನ್ನಿ ನನ್ನ ತೊಡೆಯ ಮೇಲೆ ಮಲಗಿ ಅಂತ ಹೇಳಿದ್ಲು. ಎಂದು ತನ್ನ ಹತ್ತಿರ ಸೆರಗಿ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಳು. ಅವನಿಗೆ ಎಲ್ಲವೂ ಪೂರ್ವ ನಿಶ್ಚಿತ ಘಟನೆಯಂತೆ ಕಾಣುತ್ತಿತ್ತು. ಲಲಿತ ಮಾಡುತ್ತಿದ್ದುದು ಹೀಗೆಯೇ. ತನ್ನ ಮಗುವಿನಂತೆ ನನ್ನನ್ನು ಹೀಗೆ ಲಾಲನೆ ಮಾಡುತ್ತಿದ್ದಳು. ಇವಳು ಹೀಗೆ ಮಾಡುತ್ತಿದ್ದಾಳೆ ಎಂದು ಅದು ಸ್ವಯಂ ಪ್ರೇರಣೆಯಿಂದ ಅವಳು ಕೇಳಿದಳು. ಮಹಾರಾಜ್, ನೀವು ಏನೋ ಮಾತೇ ಆಡುತ್ತಾ ಇಲ್ವಲ್ಲ ಅಂತ ಅವನ ಮನಸ್ಸಿನಲ್ಲಿ ಮಾತನಾಡುವ ಒಂದು ವಿಚಾರ ಬಂತು. ಕೇಳಿದ, ನಿನ್ನ ಹೆಸರೇನು? ಲಲ್ಲು. ಹೋ, ಅದೇ ಹೆಸರು ಎಂದು ಅವನು ಅಂದುಕೊಂಡಿದ್ದ. ಅವಳಿಗೆ ಕೇಳಿಸಿತು, ಯಾವ ಹೆಸರು? ಆ ಮಾತಿಗೆ ಉತ್ತರ ಹೇಳದೆ ಅವನು ಹೇಳಿದ, ಈಗ 10-15 ದಿನದ ಹಿಂದೆ ಮಧ್ಯಾಹ್ನದ ಹೊತ್ತು ನೀನು ಬಟ್ಟೆ ಒಗೆಯೋಕೆ ಗಂಗಾ ಜಲಕ್ಕೆ ಬಂದಿದ್ದೆಲ್ಲ, ದಶವಾಮೇಧ ಘಾಟಿನಲ್ಲಿ. ಮಧ್ಯಾಹ್ನ ಹೋಗೋದಿಲ್ಲ, ನಾನು ದಿನ ಬೆಳಗ್ಗೆ ಹೊತ್ತು ಹೋಗ್ತೀನಿ. ಹಾಗಾದರೆ ನೀನಲ್ಲ ಎಂಬ ಮಾತು ಅವನ ಬಾಯಿಂದ ಬಂತು. ಯಾರು ಎಂದು ಅವಳು ಕೇಳಿದುದು ಅವನ ಕಿವಿಯಲ್ಲಿ ಪ್ರವೇಶಿಸಿತು. ಅವನು ಮೌನಯಿಯಾದ. ಆದ್ದರಿಂದ ಕಸಬಿಸಿಯಾದರೂ ಇಂತಹ ವರ್ತನೆ ಅವಳಿಗೆ ತೀರಾ ಅಪರಿಚಿತವಾದುದಲ್ಲ. ಅವಳಲ್ಲಿ ಬರುತ್ತಿದ್ದ ಕೆಲವು ಸನ್ಯಾಸಿಗಳು ಒಂದೊಂದು ವಿಧವಾಗಿರುತ್ತಿದ್ದರು. ಅವಳು ತನ್ನ ಎದೆಯನ್ನು ಅವನ ಮುಖಕ್ಕೆ ಕೊಟ್ಟು ಎಡುಗೈಯಲ್ಲಿ ಅವನ ತಲೆಯನ್ನು ಬಳಸಿ ಬಲಹಸ್ತವನ್ನು ಅವನ 2 ಪಾದಗಳ ಮೇಲೆ ನಮಸ್ಕರಿಸಿದಳು. ಮಹಾರಾಜ್, ನಿಮ್ಮಂಥ ಪುಣ್ಯವಂತರು ದಾಸಿ ನಾನು, ನಿಮಗೆ ಬೇಕಾದ ಹಾಗೆ ಇರಿ. ಆ ಮಾತು ಅವನ ಕಿವಿಯ ಒಳಹೊಕ್ಕಿತು. ಆದರೆ ಮನಸ್ಸಿನಲ್ಲಿ ಲಲಿತೆಯ ನೆನಪಿನಲ್ಲಿತ್ತು. ಅವಳು ಹೀಗೆಯೇ ತನ್ನನ್ನು ಮಗುವಿನದೇ ತಬ್ಬಿಕೊಳ್ಳುತ್ತಿದ್ದಳು. ಭಕ್ತಿಯಂತೆ ಕಾಲು ಮುಟ್ಟುತ್ತಿದ್ದಳು. ಅವಳದು ಅಂತಹ ಶಾಂತ ಗುಣ. ನನ್ನ ತಾಯಿ ಅಂತಹ ದಯಾಮಯ ವಾತ್ಸಲ್ಯಪೂರಿತ ಸ್ವಭಾವ. ಅವಳಿಗೂ ವೈದೇಹಿಗೂ ಶಾರೀರಿಕವಾಗಿ ಸಾಂಘಿಕವಾಗಿ ಭಿನ್ನ ಪ್ರವೃತ್ತಿ. ಲಲಿತಾಳಲ್ಲಿ ಉದ್ವೇಗ ಕಾವುಗಳಿರಲಿಲ್ಲ. ಎಲ್ಲವೂ ಶಾಂತ. ಆದರೆ ವೈದೇಹಿ ಬಿಸಿ ಇಚ್ಚು. ಮಾತನಾಡದಿದ್ದರೂ ಅವಳ ಕಣ್ಣು ಆಶೆಯನ್ನು ರಂಜಿಸಿದ